ತಪಾಸಣೆ ಶಿಬಿರ ಅಂತ ಹೇಳ್ಬಿಟ್ಟು ಲೈಕ್ ಸ್ವಲ್ಪ ಯಾವ್ದಾದ್ರು ಹಳ್ಳಿಗೆ ಹೋಗ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಬ್ಯೂಟಿ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅವಶ್ಯಕತೆ ಇದೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಬರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು. ಈ ಸೇವೆ ಮಾಡ್ಬೇಕಾದ್ರೆ ಸಂಜನವ್ರು ಹೇಳ್ತಿದ್ರು, ನೀನು ಬರೀ ದೊಡ್ಡದೇ ಹಾಸ್ಕೊಂಡ್ಬಿಡ್ತೀಯಾ, ಎಷ್ಟು ಕಷ್ಟ ಮಾಡೋಕ್ಕೆಲ್ಲ ಅಂತಂತ. ನಾನು ಏನಾದರೂ ಆಗಿ ಒಂದು ಸಹಾಯ ಮಾಡ್ಬೇಕಾದ್ರೆ ಚಿಕ್ಕದಾಗಾದ್ರೂ ಮಾಡಬೇಕು ಈ ಥರ ಕ್ಯಾಂಪ್ ಬಂದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಈ ಕ್ಯಾಂಪಿಗೆ ರೆಡಿ ಆಗಿ ರೆಡಿ ಆಗೋಕ್ಕೆ ತುಂಬ ಬೆಳಗ್ಗೆಯಿಂದ ನನಗೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಅಡ್ಡ ಬರ್ತಾ ಇತ್ತು. ಲೈಕ್ ಬೇಗ ನನಗೆ ವೆಹಿಕಲ್ ಸೆಟ್ ಆಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆಗೆ ಬರ್ತೀವಿ ಅಂದರೂ ಬರಲ್ಲ ಅಂತ ಸಡನ್ನಾಗಿ ಅಂದ್ಬಿಟ್ರು. ಆಮೇಲೆ ಇನ್ನೂ ತುಂಬ ಅಲ್ಲಿ ಹಳ್ಳಿ ಕಟ್ಟೆಗೆ ಹೋಗಿದ್ದು ನಾವು. ಆ ಊರಿನ ಮೆಂಬರ್ಸ್ ಎಲ್ಲರೂ ನಮಗೆ ಫೋನ್ ನಂಬರ್ಸ್ ಕೊಟ್ಟು ಬನ್ನಿ ಅಂತ ಹೇಳಿ ಮತ್ತೆ ಬೆಳಗ್ಗೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಈ ಥರ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬಂತು. ನಮ್ಮ ಕ್ಯಾಂಪ್ ಹೆಂಗಾಗುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ 8:30 9 ಗಂಟೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ನಾವು 11 ಗಂಟೆಗೆ ಹೋಗಿದ್ದೀವಿ. ಸೊ ಜನ ಬರ್ತಾರೋ ಇಲ್ಲೋ, ಎಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಹೆಂಗಾಗುತ್ತೋ ಏನೋ, ಸಾಕಪ್ಪ ಬಂದಿದ್ದಕ್ಕೆ ಒಂದು 15-20 ಜನ ಆದರೂ ಬರಲಿ ನಮಗೆ ಅಂದ್ಕೊಂಡಿದ್ದು ಆಗಲಿ ಅಂತ ಅಂದ್ಕೊಂಡ್ವಿ. ಬಟ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಂಜನವ್ರು ಹೇಳಿದ್ರು, ಏನು ತಲೆ ಕೆಡಿಸ್ಕೋಬೇಡ, ಸ್ವಾಮೀಜಿ ಅವರಿದ್ದಾರೆ, ಅವ್ರು ನಮ್ಮ ಕೈಯಲ್ಲಿ ಕ್ಯಾಂಪ್ ಮಾಡಿಸ್ಬೇಕು ಅಂದ್ಕೊಂಡ್ರೆ ಕ್ಯಾಂಪ್ ಮಾಡಿಸ್ತಾರೆ, ಜನ ಬಂದೇ ಬರ್ತಾರೆ ಅಂತ. ಸಂಜನವರ ಕಾರಲ್ಲಿ ಆ ಮಾತು ಹೇಳಿದ್ದಕ್ಕೆ ಅಲ್ಲಿ ನಾವು ಹೋದಾಗ ಒಂದು 4-5 ಜನ ಇದ್ರು. ಅವ್ರನ್ನ ಕರೆದ್ರೆ ಅವರು ಇಲ್ಲ ನಾವು ಅವ್ರು ದೀಪ ಹಚ್ಚಿ ಬನ್ನಿ ಅಂತ ಕರೆದ್ರು, ನಾವು ಬರೋಕ್ಕಾಗಲ್ಲ, ನಾವು ಬರೋದಿಲ್ಲ ಹಂಗೆಲ್ಲ ಅಂತ ಅಂದ್ರು. ಹಂಗೆ ನಾವೇ ದೀಪ ಹಚ್ಚಿ ನಾವೇ ಪ್ರೇಯರ್ ಮಾಡಿದ್ವಿ. ವಿವೇಕಾನಂದ ಅವ್ರು ಬೇಗ ಮಂತ್ರ ಹೇಳಿದ್ವಿ. ಅಷ್ಟರಲ್ಲಿ ನಾವು ಕ್ಯಾಂಪ್ ಮುಗಿಯೋಷ್ಟೊತ್ತಿಗೆ 115-120 ಜನ ಬಂದರು.